ನಮಸ್ತೆ. ನಮಸ್ತೆ ಸರ್. ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೆ ತಪ್ಪಾಯ್ತು ಅಂತ ಅನ್ಸುತ್ತಾ? ಹೌದು ಸರ್, ತಪ್ಪಾಯ್ತು. ಮುಖ್ಯಮಂತ್ರಿ ಮಾಡಿದ್ದೇನ್ ತಪ್ಪಿಲ್ಲ, ಅವ್ರೇನ್ ಒಳ್ಳೆಯವರೇನೆ. ಹಾ. ನಾವು ಈಗ ಯಾರು ಗೊತ್ತಿರುತ್ತೆ ಈ ತರ ಇರುತ್ತೆ ಅಂತ, ಅವರು ಜನಸೇವೆ ಮಾಡ್ತೀನಿ ಅಂತ ಅಲ್ಲ, ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಕ್ಕೇನೆ ಈ ವಿಷಯನ ಏನೋ ತೆಗೆದ್ರು. ಆ ಕಾರಣಕ್ಕೆ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಬೇಕು ಅಂತೇಳಿ ಇಷ್ಟು ಪ್ರತಿಷ್ಠೆ ತಗೊಂಡಿದ್ದಾರೆ ಅಂತ ಅನ್ಸಲ್ವಾ ನಿಮಗೆ? ಹೌದು ಸರ್, ಅವ್ರ ಪ್ರತಿಷ್ಠೆ, ಅವ್ರ ಹಠ ಹಿಡ್ಬಿಟ್ಟಿದ್ದಾರೆ ನಮ್ಮ ಭೂಮಿ ಮೇಲೆ. ಅವ್ರದೊಂಥರ ಕಣ್ಬಿದ್ಬಿಟ್ಟಿದೆ. ನಮ್ದೊಂಥರ ವಜ್ರದ ಭೂಮಿ ಆಗ್ಬಿಟ್ಟು, ಚಿನ್ನದ ಭೂಮಿ. ಏನಕ್ಕೆ ಬಿಡದಿಗೆ ಬೆಲೆ ಏನಕ್ಕೆ ಅಷ್ಟೊಂದು? ಬಿಡದಿ ಬೆಲೆ ಅಂದ್ರೆ ಈ ಕಡೆ ವೃಷಭಾವತಿ ನದಿ ಇದೆ, ಈ ಕಡೆ ಎಲ್ಲಿ ಕೆಂಗೇರಿ ಮೋರಿಯಿಂದ ಬರೋ ನೀರೆಲ್ಲ ಹರಿತಾನೆ ಇರುತ್ತೆ. ಇದೆ ಸರ್, ನಮ್ಗೆ ಅದೇ ಅಮೃತ. ಅದನ್ನೇ ಹೇಳ್ತಾರೆ, ಅದು ಬರ್ತಿರೋದ್ರಿಂದ ಇಲ್ಲಿ ಬೆಳಿತಿರೋ ಬೆಳೆ ಎಲ್ಲ ವಿಷದ ಆಹಾರ ಆಗಿದೆ. ವಿಷದ ಆಹಾರ ಯಾರ್ ಕಾರಣ ಇರೋದಕ್ಕೆ? ಕಾರಣಕರ್ತಾರೆ ಹೇಳಿ, ಅವರೇ ತಾನೇ. ಅಲ್ಲ, ಈಗ ಹೇಳ್ತಿದಾರೆ ಅವರು, ನಾವೇನಾದ್ರೂ ಟೌನ್ಶಿಪ್ ಅನ್ನ ಅಭಿವೃದ್ಧಿ ಪಡಿಸಿದ್ರೆ ಆಗ ವೃಷಭಾವತಿ ನದಿ ಏನಿದೆ ಅದನ್ನ ಏನು ಫುಲ್ ಪ್ಯೂರಿಫೈ ಮಾಡ್ತೀವಿ, ಶುದ್ಧೀಕರಣಗೊಳಿಸ್ತೀವಿ ಅಂತ. ಇಲ್ಲಿವರೆಗೂ ಅದು ಶುದ್ಧೀಕರಣಗೊಳಿಸ್ಬೇಕು ಅಂತ ನೀವಾದ್ರೂ ಕೇಳಲಿಲ್ವಾ ಅಲ್ಲಿ? ನಾವು ಕೇಳಲಿಲ್ಲ ಸರ್ ಯಾರನ್ನ. ರೈತರು ಅವ್ರಿಗೆ ಅನ್ಸ್ಬೇಕಿತ್ತು. ಈಗ ಮೊದಲೆಲ್ಲ ಚೆನ್ನಾಗಿತ್ತು ನೀರಾವರಿ, ಅದು ಇದು ಅದನ್ನ ನಂಬ್ಕೊಂಡೆ ಎಷ್ಟೋ ಸಾವಿರಾರು ಜನ ಜೀವನ ಮಾಡ್ತಾ ಇದಾರೆ. ನಮ್ಮ ಕಂಚಕರಳ್ಳಿ ಬೈರ್ಮಂಗ್ಲ ಬಿಟ್ಟು ಅದೇ ನೀರು 10 ಗಂಟೆ ಹೋಗುತ್ತೆ. ನೀರು ರಾಮನಹಳ್ಳಿ ಚೌಕಳ್ಳಿ ಅದೇ ನೀರಿಂದ ತುಂಬಾ ಜನ ಇದ್ ಮಾಡ್ತಿದ್ದಾರೆ ಸರ್. ಅದನ್ನ ನಂಬ್ಕೊಂಡು ಈಗ ನೀರ ಶುದ್ಧ ಮಾಡಿ ಸಿಟಿ ಕುಡಿಯಕ್ ಕೊಡ್ತೀವಿ ಅಂತ ಅವ್ರಿಗೆಲ್ಲ ಕಾಯಿಲೆ ಬರಲ್ಲ. ಅಭಿವೃದ್ಧಿ ಮಾಡ್ಬೇಕು ಅಂತ ಅದೇ ನೀರನ್ನ ಸ್ವಚ್ಛ ಮಾಡ್ಕೊಡ್ಲಿ ಬಿಡಿ ರೈತರಿಗೆ. ರೈತರ ಜೀವನದ ಮೇಲೆ ಇಲ್ಲಿವರೆಗೂ ಅದನ್ನ ಅಭಿವೃದ್ಧಿ ಪಡೆದೇನು, ಅದನ್ನ ಶುದ್ಧೀಕರಣಗೊಳಿಸಬೇಕು ಅಂತ ಅನಿಸಿಲ್ಲ. ಈಗ ಟೌನ್ಶಿಪ್ ಆದ್ರೆ ಮಾತ್ರ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಜನಗಳು ಒಪ್ಪಿಗೆ ಇಲ್ದ್ರೆ ಏನ್ ಟೌನ್ಶಿಪ್ ಮಾಡ್ಬೇಕು? ನಾವೇನಾದ್ರು ರೈತರುಗಳು ನಮ್ ಕಷ್ಟ ಇದೆ ಮಾಡಿ ಅಂತ ಜನರೇ 70% ಜನ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನ್ ಬೇಕಾದ್ರೂ ಮಾತಾಡ್ಬೋದಲ್ವಾ? ಬಾಯಿ ಇದೆ ಏನ್ ಬೇಕಾದ್ರೂ ಮಾತಾಡ್ಬೋದು. ವಾಸ್ತವ ನೋಡ್ಬೇಕಲ್ವಾ ಜನ? ಅವ್ರು ಹೇಳ್ತಿದಾರಲ್ವಾ, ಬನ್ನಿ ಇಲ್ಲಿ ಬಂದು ನಿಮ್ಮ ಹತ್ರ ಅಭಿಪ್ರಾಯ ಸಂಗ್ರಹ, ಸಹಿ ಸಂಗ್ರಹಣ ಮಾಡಿದಾರ? ವಾರ್ಡ್ ಸಭೆ ಮಾಡಿಲ್ಲ, ಒಂದು ಗ್ರಾಮ ಜನಗಳ ಅಭಿಪ್ರಾಯ ತಿಳ್ಕೊಂಡಿಲ್ಲ, ಅವ್ರ ಕಷ್ಟ ಸುಖ ನೋಡಿಲ್ಲ, ಏನು ಮಾಡಿಲ್ಲ. ಅದ ಹೆಂಗ ಅವ್ರ ತೀರ್ಮಾನ ಹೆಂಗ್ ತಗೊಳ್ತಾರೆ? ನಮ್ ಭೂಮಿಗೆ ಯಾವ ತರ ತೀರ್ಮಾನ ತಗೊಳ್ತಾರೆ ಅವರು? ಬೇರೆ ಕಡೆ ಪರ್ಯಾಯವಾಗಿ ಏನಾದ್ರು ಕೊಡ್ತೀನಿ ಅಂದ್ರೆ ದುಡ್ಡನ್ನ ಕೊಡುವಂತದ್ದು, ಇಲ್ಲ ಭೂಮಿಯನ್ನ ಕೊಡುವಂತದ್ದು ನಾಳೆ ಹೋಗುತ್ತೆ. ಅದೇ ನಮ್ಗೆ ಇಲ್ಲಿ ಭಾವನಾತ್ಮಕವಾದ ಇದಿದೆ, ಸೆಳೆತ ಇದೆ. ನಮ್ ತಾತ ಮುತ್ತಾತ ಪೂರ್ವಜರದ ಜಮೀನ್ ಇದು. ಇಲ್ಲಿ ತಾತ ಮುಕ್ತ ಬಂದಿರೋ ಸಮಾಧಿಗಳಿದೆ ನಮ್ಗೆ. ವರ್ಷ ಪೂರ್ತಿ ಅವರು ಎಲ್ಲಿಂದನೋ ನಮ್ ಹಬ್ಬ ವರ್ಷಕ್ಕೊಂದ್ಸಲ ಕಾಯಿ ಪೂಜೆ ಮಾಡ್ಬೇಕು ಅಂತ ಹೋಗ್ತಾರೆ. ಮುಖ್ಯಮಂತ್ರಿ ನಮ್ ಡಿ ಕೆ ಶಿವಕುಮಾರ್ ಮಾತ್ರ ಹೇಳ್ತಾರೆ, ನಮ್ ತಂದೆಯವರಿಗೆ ಕಾರ್ಯ ಮಾಡೋದಕ್ಕೆ ನಾನು ಎಲ್ಲಿದ್ರು ಹೋಗ್ಬೇಕು. ನಮ್ಗಿಲ್ವಾ? ನಮ್ಗ್ ತಂದೆ ತಾಯಿ ಇಲ್ವಾ? ತಂದೆ ತಾಯಿ ಅಂದ್ಮೇಲೆ ಎಲ್ಲರಿಗೂ ಅದೇ ಅಲ್ವಾ? ಇದ್ ಯಾವ ನ್ಯಾಯ ಹೇಳಿ? ಅವ್ರ ದುಡ್ಡಿದೆ, ಅಧಿಕಾರ ಇದೆ ಅಂದ್ಬಿಟ್ಟು ಅವ್ರು ಏನಾದ್ರು ಮಾತಾಡ್ಬೋದು. ಅದು ರೈತರುಗಳು ರೈತನ ತಾನೇ ಅವ್ರು ಬಂದಿರೋದು. ರೈತರು ಇವತ್ತಿಗೆ ಹಿಂಗಿದಾರಪ್ಪ, ನಾಳೆ 2.5 ಕೋಟಿ ಬದಲು 5 ಕೋಟಿ ಕೊಡ್ತೀವಿ ಅಂದ್ರೆ ಒಪ್ಪಂಬಿಡ್ತಾರೆ ಅಂತ ಹೇಳ್ತಾರೆ. ಸರ್ ಏನ್ ದುಡ್ಡು ಯಾರಿಗೆ ಬೇಕು ಸರ್? ನಮ್ಗೆ ಭೂಮಿ ಬೇಕು ಮೇನು. ಭೂಮಿ ಇದ್ರಲ್ವಾ ನಮ್ ಜೀವನ. ಭೂಮಿಯಲ್ಲಿ ದುಡ್ಡು ಬರುತ್ತೆ, ಕಳ್ಕೊಬಿಡ್ತೀವಿ. ನಮಗೂ ಆಸೆ ಹೆಣ್ಮಕ್ಳುಗಳು ಒಡವೆ ಮಾಡಿಸ್ಕೊಳ್ತೀವಿ, ಅದು ಇದ್ ಮಾಡ್ಬಿಡ್ತೀವಿ. ನಮ್ಮ ಮುಂದಿನ ಮಕ್ಳಿಗೆ ಏನ್ ಮಾಡೋದು? ಯಾರು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತವ್ರ ಮೇಲೆ FIR ಫೈಲ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದಾರೆ. ಹೌದು, ಟಾರ್ಗೆಟ್ ಮಾಡ್ತಿದ್ದಾರೆ. ರೈತರಿಗೆ ರಕ್ಷಣೆನೇ ಇಲ್ಲ. ಅವ್ರ ಅಧಿಕಾರ ಇದೆ ಅಂದ್ಬಿಟ್ಟು ಯಾರ ಮೇಲಾದ್ರೂ FIR ಮಾಡ್ತಾರೆ. ಮತ್ತೆ ಬ್ಲಾಕ್ ಮೇನ್ಗಳು ಜಾಸ್ತಿ ಮಾಡ್ತಿದ್ದಾರೆ ರೈತರ ಮೇಲೆ. ಯಾವ ತರ ನೀವು ಮುಂದಕ್ಕೆ ಹೋರಾಟಕ್ಕೆ ಹೋಗ್ಬಾರ್ದು, ನಿಮ್ಗೆ ಕೆಲಸ ತೆಗಿತೀವಿ, ನಿಮ್ಗೆ ಇನ್ನೊಂದ್ ಮಾಡ್ತೀವಿ, ನೀವು ಒಬ್ರೇ ಹೋರಾಡಂಗಿಲ್ಲ, ಕೇಸ್ ಮಾಡ್ತೀವಿ ಅನ್ನೋ ತರ FIR ಇದ್ ಮಾಡ್ತಿದ್ದಾರೆ, ಜನಗಳ ಮೇಲೆ ಇದ್ ಮಾಡ್ತಿದ್ದಾರೆ. ಯಾವ್ದಕ್ ಅವ್ರು ಯಾವ FIRಗೂ ಅಷ್ಟೇ, ಯಾವ ಬೆದರಿಕೆಗೂ ನಾವು ಜಗ್ಗಲ್ಲ. ನೀವು ಹೋರಾಟವನ್ನ ಪ್ರಾರಂಭ ಮಾಡೋ ದಿನ ನಿಮ್ಗೆ ಈ ತರ ಅನ್ಸಿತ್ತಾ, ನಾವು 450 ದಿನ ಹೋರಾಟ ಮಾಡ್ಬೇಕಾಗಿ ಬರುತ್ತೆ ಅಂತ ಅನ್ಸಿತ್ತಾ? ಅನ್ಸಿರ್ಲಿಲ್ಲ ನಮ್ಗೆ. ಯಾವ ರೀತಿ ಇತ್ತು ಆ ಮೊದಲನೇ ದಿನ ಹೋರಾಟ ಪ್ರಾರಂಭ ಮಾಡ್ಬೇಕಾದ್ರೆ ನಿಮ್ ಮನಸ್ಥಿತಿ ಹೆಂಗಿತ್ತು? ಅಯ್ಯೋ ಬಿಡ್ತಾರೆ, ನಾವು ಸ್ವಲ್ಪ ಹೋರಾಟ ಮಾಡ್ತೀವಿ, ಜನ ಇದೆ ಅಂತ ನಾವ್ ಅನ್ಕೊಂಡಿದ್ವಿ. ಬಟ್ ಈಗ ನಮ್ಗೆ ಸ್ವಲ್ಪ ದಿನದಿಂದ ಇದು ಹೊಂಟೋಗಿತ್ತು ನಮ್ಗೆ, ಮನಸ್ಥಿತಿ ಕೆಟ್ಟ. ಅವಾಗ ಸರ್ಕಾರ ಬಿಡ್ಬೋದು ಅಂತ ಅನಿಸ್ತಿತ್ತು, ಈಗ ರೈತರೇ ಬಿಡ್ಬೋದು ಅಂತ ಅನಿಸ್ತಿದ್ಯಲ್ಲ? ರೈತರೇ ಬಿಡಲ್ಲ ಸರ್, ಯಾವ ಕಾರಣಕ್ಕೂ ರೈತರು ಬಿಡಲ್ಲ. ರೈತರು ಅಂದ್ರೆ ಈಗ ನಮ್ಗೆ ಫಸ್ಟ್ ಬೆಂಬಲ ಯಾರು ಇಲ್ಲ. ಯಾರೇ ಒಂದ್ ಚಾನಲ್ ಅವ್ರು ಬಂದ್ರು ಬರ್ತಿದ್ರು, ವಿಡಿಯೋ ಪ್ರೆಸ್ ಮಾಡ್ಕೋತಿದ್ರು, ಹೋಗ್ತಿದ್ರು. ಬಟ್ ಈಗ ನಮ್ಗೆಲ್ಲಾ ಇಡೀ ದೇಶ ಅಂತ ನಮ್ಗೆ ಸಪೋರ್ಟ್ ಇದೆ ಜನ. ಇಡೀ ಕರ್ನಾಟಕ ಜನ ಅಲ್ಲ, ದೇಶ ಅಂದ್ರೆ ಬೇರೆ ಕಡೆ ದೇಶಗಳಿಂದ ನಮ್ಗೆ ಸಪೋರ್ಟ್ ಬರ್ತಿದೆ ಜನ. ನಮ್ ಜನಗಳು ಸಪೋರ್ಟ್ ಇದೆ. ಅವ್ರ ಅಧಿಕಾರ ಎಷ್ಟು ದಿನ ಇರುತ್ತೆ? ಇನ್ನು 2 ವರ್ಷ ಇರುತ್ತೆ ಅಧಿಕಾರ ಅಷ್ಟೇ. MLA ಅಥವಾ ಮುಖ್ಯಮಂತ್ರಿ ಅಥವಾ ಡಿ ಕೆ ಸುರೇಶ್ ಇವರಿಗೆ ನೀವು ಮನವಿ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ಏನ್ ಹೇಳಲಿಕ್ಕೆ ಬಯಸ್ತೀರಾ? ದಯವಿಟ್ಟು ರೈತರನ್ನ ಬದುಕಕ್ ಬಿಟ್ಬಿಡಿ. ರೈತರಿಗೆ ನಿಮ್ ಕೈಲಿ ಆಗುತ್ತಾ? ಅವ್ರಿಗೆ ಒಳ್ಳೆ ಬೆಳೆಗೆ ಒಳ್ಳೆ ಬೆಲೆ ಕೊಡಿ. ಮತ್ತೆ ಬಡವ್ರ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡಿ. ಬಸ್ ಫ್ರೀ ಮಾಡ್ಲಿ. ಬಸ್ಗಳು ಫ್ರೀ ಬೇಕಾಗಿಲ್ಲ, ಬಸ್ನ ಅವಶ್ಯಕತೆ ಇಲ್ಲ. ಬಡವ್ರ ಮಕ್ಳುಗಳು ಹೆಂಗೋ ಕುಲಿನಲ್ಲಿ ಮಾಡಿ ನಾವು ಮಕ್ಳನ್ನ ಕಳ್ಸ್ಕೊಳ್ತೀವಿ. ಪೇಷಂಟ್ಗಳು, ರೋಗಿಗಳಿಗೆ ಒಳ್ಳೆ ಮೆಡಿಸಿನ್ ಫ್ರೀ ಮಾಡ್ಲಿ. ಮತ್ತೆ ಒಳ್ಳೆ ಅನಾಥಾಶ್ರಮಗಳು ಒಳ್ಳೆ ಅಭಿವೃದ್ಧಿ ಮಾಡ್ಲಿ. ಈ ತರ ಅಭಿವೃದ್ಧಿ ಮಾಡಿದ್ರೆ ಮತ್ತೆ ಡೊನೇಷನ್ಗಳು ಕಮ್ಮಿ ಮಾಡ್ಲಿ ಕಾಲೇಜ್ಗಳು, ಒಳ್ಳೊಳ್ಳೆ ಕಾಲೇಜ್ಗಳಿಗೆ. ಅದರಿಂದ ರೈತರ ಶಾಪದಿಂದ ಅವ್ರು ಬದುಕೋದ್ ಬೇಡ. ರೈತರು ಒಳ್ಳೇದ್ ಅರ್ಸಿದ್ರೆ ಅವ್ರು ಇನ್ನೂ ತುಂಬಾ ಗೆಲ್ತಾರ, ಮುಂದೆ ಅಭಿವೃದ್ಧಿ ಅವರು ಇದಾಗ್ತಾರ. ಎಲ್ಲ ಭಾಗ್ಯಗಳನ್ನ ಕೊಟ್ಟು ಸರ್ಕಾರಕ್ಕೆ ದುಡ್ಡಿಲ್ಲ, ಅದಕ್ಕೆ ಸರ್ಕಾರ ಇಂತ ಯೋಜನೆಗಳು ಮಾಡ್ತಿದೆ ಅಂತ ಅನ್ಸುತ್ತಾ? ಹೌದು ಸರ್, ಈ ಭಾಗ್ಯಗಳು ಏನ್ ಹೆಣ್ಮಕ್ಳಿಗೆ ತುಂಬಾ ಲಾಭ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳೇ ಓಟ್ ಆಗಿ ಗೆಲ್ಸಿದ್ರು ಅಂತ ಹೇಳಿ ಒಂದಿಷ್ಟು ಜನ ರಾಜಕೀಯ ಪಂಡಿತರು ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಹೆಣ್ಮಕ್ಳು ಕೊಡ್ತಾರೆ, ದುಡ್ಡು ಮಾಡ್ಕೋತಾರೆ, ಅಭಿವೃದ್ಧಿ ಮಾಡ್ಕೋತಾರೆ. ಹೆಣ್ಮಕ್ಳಿಗೆ ಭಾಗ್ಯ ಎಲ್ಲ ತಪ್ಪು ಹೆಣ್ಮಕ್ಳನ್ನ ಹೊರ್ಸೋದ್ರಾಗುತ್ತಾ? ನಮ್ ದುಡ್ಡನ್ನ ಇವಾಗ ಹೆಣ್ಮಕ್ಳು ಭಾಗ್ಯ ಕೊಟ್ಟು ಇವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ.
ಸ್ವಂತ ದುಡ್ಡು ಸ್ವಾಭಿಮಾನದಿಂದ ಬದುಕೋ ಹೆಣ್ಮಕ್ಳುಗಳು ಇದಾರೆ. ಯಾರೋ ಪಾಪ ಕೈಲಾದವ್ರು ಮಾಡ್ಕೋತಾರೆ ಇದ್ ಮಾಡ್ತಾರೆ, ಅವ್ರಿಗೆ ಕೊಡಿ ಅಂತ ಯಾರು ಕೇಳಿದ್ವ ನಾವು? ಯಾರು ಕೇಳಿಲ್ಲ. ಅವರೇ ಯೋಜನೆಗಳು ತಂದ್ರು, ಅವರೇ ಮಾಡಿದ್ರು. ಈಗೆಲ್ಲ ತಪ್ಪನ್ನೆಲ್ಲ ರೈತರ ಮೇಲೆ ಹಾಕ್ತಿದ್ದಾರೆ. ಈಗಲೂ ನಮ್ ಜನಗಳು ಎಚ್ಚೆತ್ಕೊಂಡಿದ್ದಾರೆ, ಈ ತರ ತಪ್ಪು ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಇನ್ ಮುಂದೆ ಆ ತಪ್ಪು ಮಾಡಲ್ಲ. ಆ ತಪ್ಪು ಮಾಡಕ್ ಮತ್ತೆ ಈಗ CM ಆಗಿದ್ದಾರೆ, ನಮ್ಮ ಮನವಿ ಮುಖ್ಯಮಂತ್ರಿಗಳು ಇದ್ ಮಾಡ್ಕೊಳ್ಳೋದ್ರೆ ಈಗಾರು ಒಳ್ಳೆ ಕೆಲಸ ಮಾಡಿ ಜನಗಳ ಆಶೀರ್ವಾದ ಪಡ್ಕೊಳ್ಳಿ. ಇಷ್ಟ ದಿನ ಮಾಡಿ ಸಾಕು, ರೈತರನ್ನೆಲ್ಲ ಇದ್ ಮಾಡಿದ್ದು ರೈತರ ಪರಾಗಿ. ಯೋಜನೆ ಕೈ ಬಿಡೋವರೆಗೂ ರೈತರ ಒಗ್ಗಟ್ಟು ಇದೇ ರೀತಿ ಇರುತ್ತೆ ಅಂತ ಅನ್ಸುತ್ತಾ? 26 ಹಳ್ಳಿಯ ರೈತರು ಒಗ್ಗಟ್ಟಾಗಿ ಇರ್ತೀರಿ ಅಂತ ಅನ್ಸುತ್ತಾ? 26 ಹಳ್ಳಿ ರೈತರು ಒಗ್ಗಟ್ಟಾಗಿದ್ದಿ. ಮತ್ತೆ ಇಡೀ ದೇಶದ ಜನತೆ ನಮ್ ಜೊತೆ ಇದೆ, ಸಂಘಟನೆಗಳು ಜೊತೆ ನಮ್ ಜೊತೆ ಇದೆ. ಯಾರೇನೇ ಬಂದ್ರು ನಮ್ಮ ಭೂಮಿನ 1 ಇಂಚು ಅಲ್ಲ, ಒಂದೇ ಒಂದು ಇದು ಕೂಡ ತಗೊಂಡೋಗಕ್ ಅವ್ರ ಕೈಲಾಗಲ್ಲ. ಸರಿ.